ನಮಸ್ಕಾರ ರೀ ಎಲ್ಲ ದೊಡ್ಡ ಬಂದಿಗೆ ಎಲ್ಲರೂ ಹೆಂಗದ್ರಿ ನಾವು ಅಂತ ಆರಾಮದ್ರಿ ನೋಡ್ರಿ. ಬಿಜಾಪುರಕ್ಕೆ ಹೋದಾಗ ನಾವು ಬಾರಾಕಮ್ಮನ ನೋಡ್ಕೊಂಡು ಬಂದಿದ್ವಿ. ಆದರೆ ವಿಡಿಯೋ ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ವಾಯ್ಸ್ ಓವರ್ ಕೊಡಾಕತ್ತೀನಿ. ನಾನು ಹೋಗಿದ್ದು ಶನಿವಾರ, ಹೊಳ್ಳಿ ವಾಪಸ್ ಬಂದಿದ್ದು ರವಿವಾರ ದಿನ. ಭಾಳ ದಿನ ಏನು ಇರೋಕ್ಕಾಗಲಿಲ್ಲ. ಹಾಗಾಗಿ ಹೋಗಿದ್ದ ದಿನ ಒಂದಿನ ಇದ್ದು ಮತ್ತು ಮರುದಿವ್ಸ ಹೊಳ್ಳಿ ವಾಪಸ್ ಊರಿಗೆ ಹೊಂಟ್ಬಿಟ್ಟೆ. ಈಗ ಊರಾಗ ಬಂದ ಆಶ್ರಮಕ್ಕೆ ಬಂದು ಸಿಟಿ ಬಸ್ ಹತ್ಕೊಂಡು ಈಗ ಬಾರಾಕಮ್ಮನ ನೋಡೋಕೆ ಹೊಂಟೀವಿ ನೋಡ್ರಿ. ನಮ್ಮ ಜಾನು ಮತ್ತು ಸಂಸ್ಕೃತಿ ಬಾರಾಕಮ್ಮನ ಮತ್ತು ಗೋಲ್ ಗುಮ್ಮಟ ಎರಡು ತೋರಿಸ್ ಅಂತ ಹೇಳಿದರು. ಆದರೆ ಎರಡು ತೋರ್ಸೋಕ್ಕಾಗಂಗಿಲ್ಲ, ಗೋಲ್ ಗುಮ್ಮಟ ನೋಡೋಕೆ. ಮತ್ತು ಇನ್ನೊಂದು ಸಾರಿ ಬರಾಮ ಅಂಥೇಳಿ ಇವತ್ತು ಬರೀ ಬಾರಾಕಮ್ಮನ ತೋರಿಸ್ಕೊಂಡು ಹೊಳ್ಳಿ ಊರಿಗೆ ಹೋದ್ರೈತೆ ಅಂತೇಳಿ ನಡ್ಸ್ಕೋತ ಹೊಂಟೀನಿ. ಇಲ್ಲಿ ಕಾಣಿಸ್ತದೆ ನೋಡ್ರಿ, ಸುತ್ತ ಕಂಪೌಂಡ್ರ್ ಐತಿ. ಅದು ದಾರಿ ಒಂದು ಸ್ವಲ್ಪ ತಪ್ಪಿ ಬಿಡ್ತು ನಮ್ಗೆ. ಹೆಂಗಂದ್ರೆ ಅಲ್ಲಿ ಮೊದಲೇ ಹೊಳ್ಳದೈತಲ್ಲ, ಅಲ್ಲಿ ಹೊಳ್ಳಿ ಬಿಟ್ವಿ. ಇದು ಬಸವೇಶ್ವರ ಸರ್ಕಲ್ ಅಪೋಸಿಟ್ನೇ ಐತಿ. ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಮ್ಮ ಅವ್ವನೂ ಅಂದರು ಇಲ್ಲ ಇಲ್ಲಿ ಪೆಟ್ರೋಲ್ ಪಂಪ್ ಐತೆ ಅಲ್ಲೆಲ್ಲ ಅದು ಹಾದಿ ಅಂದ್ಬಿಟ್ಲು. ಹಾಗಾಗಿ ಅಲ್ಲಿ ಹೊಳ್ಳಿ ಮತ್ತು ಉಲ್ಟಾ ಹಿಂದಿಂದ ನಡ್ಕೊತ ಬಂದ್ವಿ. ನೋಡ್ರಿ ಬಾರಾಕಮ್ಮನ ಹೆಂಗೈತಿ, ಎಷ್ಟು ಚಂದ ಕಾಣಿಸತ್ತದ ನೋಡ್ರಿ. ಇದು ನಮ್ಮ ಬಿಜಾಪುರ ಗೋಲ್ ಗುಮ್ಮಟ ಹೆಂಗೈತಲ್ಲ, ಇದನ್ನೂ ಅದಕ್ಕಿಂತ ಎತ್ತರ ಆಗೋದಿತ್ತಂತ. ಅದರ ಕಟ್ಟೋದು ಅರ್ಧಕ್ಕೆ ನಿಂತು ಬಿಟ್ಟೈತಿ. ಅಂದ್ರೆ ಒಂದ್ರ ಮೇಲೆ ಒಂದು 12 ಅಂತಸ್ತ ಹಂಗೆ. ಇಲ್ಲಿ ಸಾಲಿ ಮಕ್ಕಳು ಟ್ರಿಪ್ಪಿಗೆ ಬಂದಾರಲ್ಲ, ಅವರೆಲ್ಲ ಅಲ್ಲಿ ಫೋಟೋ ತೆಗೆಸ್ಕೊಳತ್ತಾರ ರೀ ಮಕ್ಕಳೆಲ್ಲ. ಮೆಟ್ಲು ಏರ್ಕೊಂಡು ಮ್ಯಾಗ ಹೋಗಬೇಕು. ಭಾಳ ಸಿನಿಮಾ ಶೂಟಿಂಗ್ನೂ ಆಗ್ಯಾವ ಇಲ್ಲಿ. ಆದರೆ ನಾನು ಬಿಜಾಪುರ ಜಿಲ್ಲೆದಕ್ಕಾಗಿ ನಾನೇ ಗೋಲ್ ಗುಮ್ಮಟ ಮತ್ತು ಬಾರಾಕಮ್ಮ ನೋಡ್ಲಾಕತ್ತಿದ್ದು ಇದು 2ನೇ ಸಾರಿ ಅಷ್ಟೇ. ಒಟ್ಟ ನೋಡಿರಲಿಲ್ಲ. ಕೊಂಡು ಬರಮ್ಮ, ಹಿಂಗೆ ಬಾ, ಹಿಂಗೆ ಹೋಗಂಬ, ಹಿಂಗೆ ಹಿಂಗೆ. ಹಾಂ ಮ್ಯಾಗ ಏರ್ಲಿಕ್ಕೆ ನೋಡಿದ್ವ. ಇದ್ರ ಮ್ಯಾಗ ಕಟ್ಟಿದ್ರಂದ್ರೆ ಅದು ಏರ್ಲಿಕ್ಕೆ ಇದು ದಾದಾರ ಐತಿ. ಇಲ್ಲಿ ಇದರಿಂದ ಮ್ಯಾಗ ಇರೋದು, ಇದ್ರ ಮ್ಯಾಗಿನ ಕಟ್ಟಿದ್ರಂದ್ರೆ ಇರ್ತಿತ್ತು. 12 ಮಹಲ ಒಂದ್ರ ಮ್ಯಾಗ ಒಂದು. ಈಗ ಒಂದು ಐತಲ್ಲ ಇದು ಹಿಂಗೆ, ಇದ್ರ ಮ್ಯಾಗ ಮತ್ತೆ ಇನ್ನೂ 5 ಕಟ್ಟಿದ್ರಂದ್ರೆ 6 ಆಗ್ತಿದ್ದು. ಹಾಗೆ 12 ಬೀಳಂಗಿಲ್ಲ, ಬೀಳ್ತಿರ್ಬೇಕು ಹಂಗೆ. ಜಾನು ನೋಡಿ ಮೊದಲ ಬರೀ ಬೀಳೋದು ಹತ್ತದ ನಿನಗೆ ಚಿಂತೆ. ಸೈಡಿಗೆಲ್ಲ ಗಾರ್ಡನ್ ಅದಾವ್ರಿ. ಆಮೇಲೆ ಇದು ಎತ್ತರಿಗೆ ಐತಲ್ಲ, ತೆಳಗೆ ತಗ್ಗ ಅನಿಸ್ತೈತಿ. ಹಾಗಾಗಿ ನನ್ನ ಮಗಳು ಮಮ್ಮಿ ಎಲ್ಲಿ ಬಿದ್ದಿಗಿದ್ದೀವಿ ನಾವು ದಂಡಿಗೇನು ಇದನ್ನೇ ಮಾಡಿಲ್ಲಲ್ಲ ಇವರು ಅಂತೇಳಿ ಒಂದು ಸೌನ್ ಅಂಜಲಕತ್ತಾಳ. ಇಲ್ಲೆಲ್ಲ ಗೋರಿ ಅದಾವೆ ನೋಡ್ರಿ. ಅಂದ್ರೆ ಯಾರ್ದು ಗೋರಿ ಅಂತ ಗೊತ್ತಿಲ್ಲ ನನಗೆ. ಒಂದು ಇಲ್ಲೊಂದೆರಡು ಅಲ್ಲೊಂದೆರಡು ಈ ಥರ ಎಲ್ಲ ಗೋರಿ ಅದಾವೆ ಇಲ್ಲಿ. ನೋಡಮ್ಮ ಮಮ್ಮಿ ನೋಡಮ್ಮ ಅಂತ ಹೇಳಿಕೆ ಅಂದ್ರೆ ಬೆಂಗ್ಳಿಗೆ ಹಚ್ಚಿ ಕರ್ಕೊಂಡು ಬಂದ ಕಡೆ ಬರೀ ಇಷ್ಟು ಕಮಾನೇ ಐತಿ. ಹೋಗಮ್ಮ ನಡಿವ ಅಂತ ಹೇಳಿಕೆ ಒಂದು ಸೌನ ಕಿರಿಕಿರಿ ಮಾಡಕತ್ತು. ಫೋಟೋನು ಬೇಡ ವಿಡಿಯೋನು ಬೇಡ, ನಡಿ ಮಮ್ಮಿ ಹೋಗಮ್ಮ, ಇದಿಷ್ಟೇ ಐತಿ ಮತ್ತೇನಾದ್ರು ಇಲ್ಲಿ ಬರೀ ಇದೆ ಕಮಾನ್ ನೋಡೋಕೆ ಕರ್ಕೊಂಡ್ಬಂದಿದ್ವಿ ಅಂತ. ಅಂದ್ರೆ ಆಕಿಗೆ ಬಾರಾಕಮ್ಮನ ಅಂದ್ರೆ ಬೇರೆ ಇನ್ನು ಆಕಿ ಯಾವ ಥರ ಕಲ್ಪನೆ ಮಾಡ್ಕೊಂಡೇಳು ಗೊತ್ತಿಲ್ಲ. ಆದರೆ ನೋಡೋಕೆ ಹಿಂಗೆ ಕಾಣಿಸ್ತೈತಿ ನೋಡ್ರಿ. ಎಲ್ಲ ಸುತ್ತ 4 ಸೈಡೆಲ್ಲ ಕಮಾನ್ ಅದಾವು. ನಮ್ಮ ಅಭಿ ಅಂತೂ ಓಡಾಡಿ ಹೋಗ್ಲಿಕ್ಕತ್ತಾನ. ನಮ್ಮ ಜಾನು ಮಮ್ಮಿ ಇವಾಗ ಬಿದ್ನಂದ್ರೆ ಹೆಂಗೆ ಮಮ್ಮಿ ನಾ ಹಿಡಿತೀನಿ ನಿಂದ್ರು, ನಡಿ ಹೋಗಮ್ಮ ನೋಡೋದೇ ಬೇಡ ನಡಿ ಅಂತ ಅಲ್ಲತ್ತಾರ. ಧಾಂದ್ಲಿ ಭಾಳ ಮಾಡಾಕತ್ತ ನನ್ನ ಮಗ, ನೋಡಿಸೇ ಕೊಡಲ್ಲ ಅದ. ಆಯ್ತು ಹಾಂ ನೋಡಿದ್ರು ಇನ್ನೊಮ್ಮೆ ಬಂದಾಗ ಗೋಳ್ ಗುಮ್ಮಟ ನೋಡೋದು ಬಂದಿತ್ತು. ಮತ್ತೆ ಹಿಂದಿನ ಸೈಡ್ ಹೋಗಿ ಕೆಳಗಂದು ನೋಡ್ಕೊಂಡು ಬರ್ಬೇಕಂತ ಮಾಡಿದ್ವಿ. ಇಲ್ಲಿ ಮುಂದೆ ಅಲ್ಲಿ ಏರ್ಲಿಕ್ಕೆ ಅದು ಒಂದ್ರ ಮ್ಯಾಗ ಒಂದು ಏನಾದರೂ ಇನ್ನೂ ಮಾಡಿದ್ರಂದ್ರೆ ಅಲ್ಲಿ ಏರ್ಲಿಕ್ಕೆ ಬರ್ತಿತ್ತು. ಇನ್ನೂ ಬರೋರು ಬಂದಾರ, ಯಾಕಂದ್ರೆ ನಾವು ಬರೋದ್ರಾಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೆಕ್ಯೂರಿಟಿ ಬಿಡಲಿಲ್ಲ ನಮ್ಗೆ ಗಾರ್ಡನ್ದಾಗ. ಆಮೇಲೆ ಹಿಂದಿನ ಸೈಡೆಲ್ಲ ನೋಡ್ಬೇಕು ಅಂದ್ಕೊಂಡ್ವಿ, ನೋಡೋದಾಗಲಿಲ್ಲ. ನನ್ನ ಮಕ್ಕಳು ಭಾಳ ಕಿರಿಕಿರಿ ಮಾಡಕತ್ತರು, ಹೋಗಮ್ಮ ನಡೆಯತ್ತ ನಾನು. ಹಾಗಾಗಿ ಅಷ್ಟೇ ತೋರಿಸ್ಕೊಂಡು ಹೊಳ್ಳಿ ವಾಪಸ್ ಹೋಗ್ಲಿಕ್ಕೆ ತಯಾರಾಗಿ ಹೊಂಟಿವಿ ನೋಡ್ರಿ. ಒಂದಷ್ಟು ವೀಡಿಯೋಗಳನ್ನು ಮಾಡ್ಕೊಂಡೆ. ಹೆಂಗೂ ಇಲ್ತಾನೆ ಬಂದು ಒಂದು ಫೋಟೋ ಒಂದು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಚಂದ ಅನ್ಸಂಗಿಲ್ಲ. ಅದಕ್ಕೆ ನನ್ನ ಮಕ್ಳದ್ದು ಒಂದು ಸ್ವಲ್ಪ ವೀಡಿಯೋನು ಮಾಡ್ಕೊಂಡೆ. ಇಲ್ಲೆಲ್ಲ ಫೋಟೋ ತೆಗೆಸ್ಕೊಳಕತ್ತಾರ ಎಲ್ಲರೂ. ಹೆಂಗೈತಿ ನೋಡುವಂಥ ಸ್ಥಳಗಳು ಭಾಳ ಅದಾವ, ಆದ್ರೆ ನಾನೇ ನೋಡಿಲ್ಲ. ನೋಡಮ್ಮ ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗ ಬಂದಾಗ ಗೋಲ್ ಗುಮ್ಮಟ ತೋರಿಸ್ತೀನಿ ನಿಮ್ಗೆ ವಿಡಿಯೋದಲ್ಲಿ, ವಿಡಿಯೋ ಮಾಡ್ತೀನಿ ಅಂತ. ಆದರೆ ನಾನು ಬರೋದೇ ಅಪರೂಪಕ್ಕೆ. ನಾನು ಬರೋದೇ ವರ್ಷಕ್ಕೆ ಒಂದ್ಸಾರಿ 2 ವರ್ಷಕ್ಕೆ ಒಂದ್ಸಾರಿ ಬಂದಿರ್ತೀನಿ. ಅದು ನನ್ನ ಮಕ್ಕಳಿಗೆ ಶಾಲೆ ಸೂಟಿ ಕೊಟ್ಟಿರಂತ ಯಾಕೆಂದ್ರೆ ಅವರು ನೋಡಮ್ಮ ಮತ್ತು ಭಾಳ ಕರ್ಕೊಂಡು ಬಂದಿದ್ದೆ. ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತಲ್ಲ, ಹಾಗಾಗಿ ಹೊಳತಲೆ ನೋಡೋಕೆ ಬಂದಿಲ್ಲ. ಇಲ್ಲಿ ಎದುರುಗಡೆ ಇಲ್ಲಿ ಹಣ್ಣುಗಳು ಮಾರಾಕತ್ತಾರ. ನಮ್ಮ ಮಮ್ಮಿ ಒಂದು ಸ್ವಲ್ಪ ಬಾಳೆಹಣ್ಣಾರು ತೊಗೊಳಮತ್ತಂದ್ರು. ಬಾಳೆಹಣ್ಣು ನಮ್ಮ ಜಾನು ಮಮ್ಮಿ ಕಬ್ಬಿನ ಹಾಲು ಕುಡಿತೀನಿ ಅಂತೇಳಿ ಕಬ್ಬಿನ ಹಾಲು ಕುಡಿಯೋಕೆ ಕೇಳಕೊಂಟಾಳ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಸವೇಶ್ವರ ಸರ್ಕಲ್ ಐತೆ ನೋಡ್ರಿ, ಅದ್ರ ಅಪೋಸಿಟ್ಟೇ ಐತಿ ದಾರಿ. ನಾನು ಭಾಳ ದಿನ ಒಂದು 10-15 ವರ್ಷದ ಹಿಂದೆ ಬಂದಿದ್ದೆ ಒಂದು ಸಾರಿ. ಫಸ್ಟ್ ಸಾರಿ ಬಂದಿದ್ದೆ ಅವಾಗ, ಇದು 2ನೇ ಸಾರಿ. ಹಾಗಾಗಿ ನಮ್ಗೆ ಕನ್ಫ್ಯೂಸ್ ಆಗಿಬಿಡ್ತು. ಅಲ್ಲೇ ಹಿಂದಿನ ಸೈಡ್ ಅಲ್ಲೇ ಹೊಳ್ಳಿ ಮತ್ತು ಉಲ್ಟಾ ಹಿಂದಿಂದ ಹಿಡಿದು ಸುತ್ತರ್ದು ಕಂಪೌಂಡ್ ಸುತ್ತರ್ದು ಮತ್ತು ಈ ಕಡೆ ಬಂದ್ವಿ ನಾವು ಮೇನ್ ಗೇಟಿಗೆ.
ಅಷ್ಟು ಒಂದು ಕಬ್ಬಿನ ಹಾಲು ಕುಡಿಯಾಕತ್ತಾರ ನೋಡ್ರಿ. ಅಕ್ಕತಮ್ಮ ನಮ್ಮ ಸಂಸ್ಕೃತಿ ಯಾಕೋ ಏನೋ ಗೊತ್ತಿಲ್ಲ, ಆಕಿನ ಮನಸ್ಸು ಸರಿ ಇರಲಿಲ್ಲ, ನಾವು ಅಲ್ಲಿ ಮಮ್ಮಿ ಕುಡಿಯಂಗಿಲ್ಲ ಅಂತಂದಳು. ಅದಕ್ಕೆ ಮತ್ತೆ ಹೊಳ್ಳಿ ವಾಪಸ್ ನಮ್ದು ಬಸ್ ಸ್ಟ್ಯಾಂಡ್ಗೆ ಬಂದೆ ನೋಡ್ರಿ. ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಂದ ಹೆಸರಿಷ್ಟ ರೀ ಈ ಬಸ್ ಸ್ಟ್ಯಾಂಡ್ಗೆ. ಮೊದಲು ಬರೀ ಮೂರ್ತಿ ಇತ್ತು, ಆದರೆ ಇನ್ನೂ ಉದ್ಘಾಟನೆ ಅದು ಮಾಡಿರಲಿಲ್ಲ. ಆಮೇಲೆ ಮುಖ್ಯಮಂತ್ರಿಯವರು ಎಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ಉದ್ಘಾಟನೆ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮಂದು ಹೆಸರಿಟ್ಟು ಅನೌನ್ಸ್ ಮಾಡಿದ್ರು. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ. ಭಾಳ ಜನ ನನಗೆ ಕಮೆಂಟ್ ಮಾಡ್ತಿದ್ರು, ಬಿಜಾಪುರ ಜಿಲ್ಲಾ ಅಂತ ಹೇಳ್ತೀರಿ, ಒಂದು ಸಾರಿ ನಮ್ಮ ಗೋಲ್ಗುಮ್ಮಟ ಬಾರಕಮಣ್ಣ ಮತ್ತು ನಿಮ್ಮ ಜಿಲ್ಲೆಯಲ್ಲಿರೋ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ರಿ ಅಂಥೇಳಿ. ಭಾಳ ದಿನ ಆದ ಬಳಿಕ ಈಗ ಊರಿಗೆ ಹೋದ ಬಳಿಕ ಇದಷ್ಟು ವಿಡಿಯೋ ಮಾಡಿ ನೋಡ್ರಿ, ಇದಕ್ಕೆ ತೋರಿಸಿನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ದಯವಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ.